ಎಷ್ಟು ಕರುಣೆ ಇಲ್ಲವೇ? ಜೀವರಾಶಿಗಳಿಗೆ ಕುಡಿಯಲು ನೀರು ಇಲ್ಲ, ಆದರೂ ನಿನ್ನ ಅಹಂಕಾರ ಅಡಗಿಲ್ಲವೇ? ನನ್ನನ್ನ ಅವಿವೇಕಿ ಅಂತೀಯ? ನಾನು ಎಲ್ಲಾ ಜೀವ ಸಂಕುಲದ ಅತಿ ಬುದ್ಧಿವಂತ ಜೀವಿ. ನಿಮ್ಮೆಲ್ಲರನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವವನೇ ನಾನು. ಮಾನವ, ಕಪಿಮುಷ್ಟಿಯಂತೆ ಕೊರೋನಾ ರೋಗಕ್ಕೆ ಜನರ ಸತ್ತದ ಸಂಖ್ಯೆ ನಿಮಗೆ ಗೊತ್ತಿಲ್ವಾ? ಇನ್ನು ಟೌನ್ ಹಾಲ್ ವೃತ್ತದಿಂದ ಪ್ರಾರಂಭವಾದ ಈ ಜನಜಾಗೃತಿ ಜಾಥಾಕ್ಕೆ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಡಾಕ್ಟರ್ ಲಾವಾ ಎಂಬಿ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪರಿಸರವನ್ನ ಉಳಿಸಿ ಮಾನವನನ್ನ ರಕ್ಷಿಸಿ ಎಂಬ ಥೀಮ್ನೊಂದಿಗೆ ಈ ಜಾಥಾವನ್ನ ಮಾಡುತ್ತಿದ್ದೇವೆ. ನೀರು ಉಳಿಸಿ ಜೀವ ಉಳಿಸಿ ಎಂಬ ಆಶಯವನ್ನ ಇಟ್ಟುಕೊಂಡು ಈ ಜನಜಾಗೃತಿ ಜಾಥಾವನ್ನ ಮಾಡುತ್ತಿದ್ದು, ಹನಿ ಹನಿ ನೀರು ಕೂಡ ಅತ್ಯಮೂಲ್ಯವಾದದ್ದು. ಪ್ರತಿ ಜೀವರಾಶಿಗೂ ಈ ನೀರಿನ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ನೀರನ್ನ ವ್ಯರ್ಥ ಮಾಡದೆ ಬಳಸಬೇಕಾಗಿರುವ ಅನಿವಾರ್ಯತೆ ಇದೆ. ಹಾಗಾಗಿ ನೀರನ್ನ ಉಳಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಹೊಣೆ. ಮುಂದಿನ ಪೀಳಿಗೆಗೆ ನಾವು ಈ ಸುಂದರವಾದ ಪ್ರಕೃತಿಯನ್ನ ಕೊಡುಗೆಯಾಗಿ ಕೊಡೋಣ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲವಾ ಎಂಬಿ, ಪ್ರಾಂಶುಪಾಲರು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ತುಮಕೂರು. ಈ ದಿವಸ ನಾವು ಪರಿಸರ ಉಳಿಸಿ ಮಾನವನನ್ನು ರಕ್ಷಿಸಿ ಅಂತ ಹೇಳೋ ಒಂದು ಥೀಮಿನಿಂದ ಪರಿವರ್ತನ್ ಡ್ರೈವ್ ಅಂತ ಹೇಳುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲರಿಗೂ ಗೊತ್ತಿರುವಂತೆ ಮಾನವನ ಬೆಳವಣಿಗೆ ಎಲ್ಲಿ ನೀರಿದೆ ಅಲ್ಲಿಂದ ಶುರುವಾಗಿದೆ. ಅದು ಮುಂದುವರ್ಕೊಂಡು ಬಂದು ಈಗ ನಮಗೆ ಕುಡಿಯೋಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ಬಂದು ತಲುಪಿದೆ. ಆದ್ದರಿಂದ ಈ ಅಮೂಲ್ಯವಾದಂಥ ರಿಸೋರ್ಸನ್ನು ನಾವೆಲ್ಲರೂ ಉಳಿಸಬೇಕು. ಒಂದೊಂದು ಹನಿಯೂ ಸಹ ಮಹತ್ವದ್ದಾಗಿದೆ. ಮುಂದಿನ ಪೀಳಿಗೆಗೆ ನಾವು ಏನಾದರೂ ಬಿಟ್ಟು ಹೋಗಬೇಕು ಅಂತಿದ್ರೆ ಈ ಪ್ರಕೃತಿಯನ್ನು ಅವರ ಬೆಳವಣಿಗೆಗೋಸ್ಕರ ನಾವು ಬಿಟ್ಟು ಹೋಗಬೇಕಾಗಿದೆ. ನೀರಿಲ್ಲದಿದ್ದರೆ ಯಾವುದೇ ಪ್ರಾಣಿ ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು ಅಥವಾ ಸಸ್ಯಗಳು ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಇದಿದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಳ್ಳೆ ಆಕ್ಸಿಜನ್ ಇರ್ಬೋದು, ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್, ಕುಡಿಯೋ ನೀರು ಅಷ್ಟೇ ಪೊಲ್ಯೂಷನ್ ಇಲ್ಲದೆ ಇದ್ದರೆ ಮುಂದಿನ ಜನಾಂಗ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಶಾಲೆ ವತಿಯಿಂದ ಮಕ್ಕಳಲ್ಲಿ ಈ ರೀತಿಯ ಒಂದು ಚಿಂತನೆಯನ್ನು ಬಿತ್ತಿದರೆ ಈಗ ಅದು ಮುಂದೆ ಹೆಮ್ಮರವಾಗಿ ಬೆಳೀತದೆ. ಒಬ್ಬರಿಂದ 4 ಜನ, 4ರಿಂದ 400 ಜನಕ್ಕೆ ಹಬ್ಬಿ ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಬಂದರೆ ನಮ್ಮ ಜೀವನ ಜೊತೆಗೆ ನಮ್ಮ ಮುಂದಿನ ತಲೆಮಾರಿಗೆ ನಾವೇನಾದರೂ ಬಿಟ್ಟು ಹೋಗ್ತೀವಿ ಅಂದರೆ ಈ ಸೇಫ್ ಅರ್ಥನ ಮಾತ್ರ ನಾವು ಬಿಟ್ಟು ಹೋಗಬೇಕಾಗತ್ತೆ. ವರ್ಲ್ಡ್ ಬ್ಯಾಂಕ್ದು ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ ಒಂದು ಸರಿ, ಇಲ್ಲಿವರೆಗೆ ನಾವು ನೋಡಿದಂಥ ಎಲ್ಲ ಯುದ್ಧಗಳು ನೆಲ ಮತ್ತು ಪೆಟ್ರೋಲಿಯಂ ಇದಕ್ಕೋಸ್ಕರ ನಡೆದಿದೆ. ಇನ್ನು ಮುಂದೆ ನಡಿಬೇಕಾಗಿದ್ದು ಏನಂದರೆ ಅದು ನೀರಿಗೋಸ್ಕರ ಯುದ್ಧಗಳು ನಡೀತೆ ಅಂತ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಿಜವಾಗೋದಕ್ಕಿಂತ ಮೊದಲು ನಾವೆಲ್ಲ ಎಚ್ಚೆತ್ತುಕೊಂಡ್ರೆ ಈ ಒಂದು ಅರ್ತ್ ಅಥವಾ ಭೂಮಿ ಮುಂದಿನ ಜನಾಂಗಕ್ಕೆ ಸುಗಮವಾಗಿ ಜೀವನ ನಡೆಸೋಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಒಂದು ಅಪರ್ಚುನಿಟಿಯನ್ನು ನಾವು ತುಮಕೂರಿನ ಜನಾಂಗಕ್ಕೂ ಜೊತೆಗೆ ಮಕ್ಕಳಲ್ಲಿ ಇದನ್ನು ಇನ್ಕಲ್ಕೇಟ್ ಮಾಡಿಕೊಂಡ್ರೆ ಮುಂದೆ ತುಂಬ ಸುಖ ಜೀವನವನ್ನು ನಡೆಸಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಹಿತಮಿತವಾಗಿ ನೀರನ್ನು ಬಳಸಬೇಕು. ಒಂದು ಡ್ರಾಪ್ ನೀರು ಟ್ಯಾಪಿಂದ ಹೊರಗಡೆ ಹೋಯಿತು ಅಂದರೆ ಅದು ಅನುಪಯುಕ್ತ ಆಗುತ್ತೆ. ಪುನಃ ಅದನ್ನ ನಮಗೆ ರೀಸೈಕಲ್ ಮಾಡಲಿಕ್ಕೆ ತುಂಬ ಎನರ್ಜಿ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಇದೆಲ್ಲ ಆಗುತ್ತೆ. ಹಾಗಾಗಿ ಪ್ರಕೃತಿ ಮೇಲಿನ ಒತ್ತಡವನ್ನು ತಡೆಗಟ್ಟಬಹುದು, ಎಲ್ಲರೂ ಸುಖ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. Let us save earth, save water and save life. Thank you very much. Good morning everyone. This is Kamana KP of grade 9. I am studying in Podar International School, Tumakuru. This Parivartan drive is taken to create awareness among the people. The people nowadays you can see in Bengaluru there is no accessible to clean drinking water. So keeping this as an example, we should save water to save our life. Save water, save earth, save life. Kaadu belasi, naadu ulisi. Thank you. ಇದೇ ವೇಳೆ ಕಾರ್ಪೊರೇಟರ್ ಕುಮಾರ್, ಕಾರ್ಪೊರೇಟರ್ ಮಂಜುನಾಥ್ ಮಾತನಾಡಿ, ಪ್ರಕೃತಿಯ ಮೇಲೆ ನಾವು ಮಾಡುತ್ತಿರುವ ಅಚಾತುರ್ಯದಿಂದ ಇಂದು ಅದರ ಪರಿಣಾಮವನ್ನ ನಾವೇ ಎದುರಿಸುತ್ತಿದ್ದೇವೆ. ಹಾಗಾಗಿ ನಾವೆಲ್ಲ ಗಿಡಗಳನ್ನ ನೆಡುವುದರ ಮೂಲಕ ಪ್ರಕೃತಿಯ ಸಂಪತ್ತನ್ನ ಉಳಿಸಬೇಕಾಗಿದೆ. ಏನು ಈ ದಿನ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ವಾಕಥಾನ್ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ತುಂಬ ಸಂತೋಷವಾದ ವಿಚಾರ. ಯಾಕಂದರೆ ಇವತ್ತು ಎಲ್ಲೋ ಒಂದು ಕಡೆ ಪ್ರಕೃತಿ ಮೇಲೆ ಸಖತ್ತು ನಾವು ಅಲ್ಲೇನ ಮಾಡ್ತಾಯಿದ್ದೀವಿ. ಪ್ರಕೃತಿನ ಯಾವ ರೀತಿ ನಾವು ನಾಶ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಯಾವುದೇ ಪಬ್ಲಿಕ್ಗಳಾಗಲಿ ಯಾರೇ ಆಗಲಿ ನಮ್ಮನ್ನ ಅವೇರ್ನೆಸ್ ಇರಬೇಕು. ಯಾವುದೇ ಸರ್ಕಾರಗಳು ಬರಲಿ ಒಂದು ಫಾರೆಸ್ಟ್ನ ಡೆವಲಪ್ಮೆಂಟ್ ಮಾಡಿರೋದಿರ್ಬೋದು, ಮತ್ತು ಪ್ರಕೃತಿ ಬಗ್ಗೆ ಆಸಕ್ತಿಯನ್ನು ತೋರಿಸ್ಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಇವತ್ತು ಆಲ್ರೆಡಿ ಬರಗಾಲದ ಪರಿಸ್ಥಿತಿ ಆಗಿದೆ, ನೀರಿಲ್ಲದೆ ಇರೋ ವ್ಯವಸ್ಥೆ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಹಸಿರು ಇಲ್ದಲೇ ಇರೋದು. ಹಸಿರಿದ್ದರೆ ಹಸಿರೇ ಉಸಿರು. ಹಸಿರಿಲ್ದಲ್ಲಿದ್ದರೆ ನಾವು ಯಾವುದೇ ಕಾರಣಕ್ಕೂ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ನಾವು ಬರೀ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಮಾತ್ರ ಆಂದೋಲನಗಳು ಮಾಡ್ತಕ್ಕಂಥ ವಾತಾವರಣ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಡೀತಕ್ಕಂಥ ಒಂದು ಸನ್ನಿವೇಶಗಳಿದೆ.
ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಾದಮೇಲೆ ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದು ಯಾವ ರೀತಿ ನಾವು ನಮ್ಮ ಪ್ರಕೃತಿ ಅಂದರೆ ನಮ್ಮ ಮನೆ ಇದ್ದಂಗೆ, ನಮ್ಮ ದೇಶ ನಮ್ಮ ಮನೆ, ನಮ್ಮ ವಿಶ್ವನೇ ನಮ್ಮ ಮನೆ. ಯಾಕಂದ್ರೆ ನಾವೆಲ್ಲ ವಿಶ್ವಮಾನವ ಸಂದೇಶ ಸಾರ್ತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಇರಬೇಕಾಗ್ತದೆ. ಇವತ್ತೇನು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ವಾಕಥಾನ್ ಕಾರ್ಯಕ್ರಮ ಹಾಕೊಂಡಿದ್ದೀರಾ, ಭಾಳ ಒಳ್ಳೆಯ ವಿಷಯ. ಇವತ್ತು ಹಸಿರು ಉಳಿಸೋದಕ್ಕೆ ಪ್ರತಿ ವರ್ಷವೂ ನಿಮ್ಮ ಸ್ಕೂಲಿಂದ ಒಂದು 100 ಗಿಡನೋ 500 ಗಿಡನೋ ನೆಡೋವಂಥ ಕಾರ್ಯಕ್ರಮ ಮಾಡೋಣ. ಆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಾನು ಸಹಕಾರ ಇರ್ತೀನಿ. ಅದೆಷ್ಟನ ಗಿಡ ನೆಡೀರಿ, ಅದಕ್ಕೆ ನಾನು ಪೂರ್ತಿ ಗಿಡ ಕೊಡಿಸ್ತೀನಿ, ನಿಮ್ಮ ಜೊತೆ ಸಹಕಾರದಲ್ಲಿರ್ತೀನಿ. ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಮುಂದಕ್ಕೆ ಹಿಂಗೆ ಮಾಡ್ಕೊಂಡೋಗಿ, ಮತ್ತು ಹಸಿರು ಉಳಿಸೋಷ್ಟು ನಮ್ಮ ದೇಶ ಉಳಿಸ್ದಂಗೆ ಅಂತ ನಾವು ಹೇಳ್ತಾ 2 ಮಾತು ಮುಗಿಸ್ತೀವಿ. ಶಾಲೆಯ ವಿದ್ಯಾರ್ಥಿಗಳು ಕೂಡ ಘೋಷಣೆಗಳನ್ನ ಕೂಗುವ ಮೂಲಕ ಜಾಥಾ ನಡೆಸಿ ಜಾಗೃತಿ ಮೂಡಿಸಿದ್ರು. ಈ ವೇಳೆ ಶಾಲೆಯ ಸಿಬ್ಬಂದಿಗಳು, ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ನಮ್ಮ ಕರ್ನಾಟಕ ಟಿವಿ, ತುಮಕೂರು.